ಎನಿವೆ ಸೊ ನಿಮ್ಮ ಲೈಫಲ್ಲಿ ಒಂಥರ ಮೋಸ್ಟ್ ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ ಅಂತ ಬಂದಿರೋದು ಅಂದರೆ ಇದುವರೆಗೂ? ಓಕೆ, ನನಗೆ ನನ್ನ ಫಸ್ಟ್ ಧಾರಾವಾಹಿಯ ಒಂದು ಡಿರೆಕ್ಟರು ಅವ್ರು ನನಗೆ ಹೇಳಿದ್ದು, ನೀವು ಒಂಥರ ನೀರಿನ ಥರ ಅಂತ ಹೇಳಿದ್ರು ನನಗೆ. ನೀರಾ ಅಂತ. ಯಾಕೆ ಸರ್ ಅಂತ ಕೇಳಿದ್ರೆ, ನೀವು ಯಾವ ಪಾತ್ರೆಗೆ ಹಾಕ್ತೀರಾ ಆ ಶೇಪ್ನ ತೊಗೊಳ್ತೀರಾ ನೀವು. ಸಿ ಆರ್ ಸೋ ಫ್ಲೆಕ್ಸಿಬಲ್, ಸೊ ಯು ಜಸ್ಟ್ ಲೈಕ್ ವಾಟರ್ ಅಂತ ಹೇಳಿದ್ರು ನನಗೆ. ಐ ಆಮ್ ಲೈಕ್ ಓಕೆ ಯಾ. ಯಾಕಂದರೆ ನನ್ನ ಫಸ್ಟ್ ಪ್ರಾಜೆಕ್ಟಲ್ಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು 16 ವರ್ಷದಿಂದ 60 ವರ್ಷದವರೆಗೂ ಮಾಡಿರೋದು ಫಸ್ಟ್ ಪ್ರಾಜೆಕ್ಟ್, ವೇರ್ ಐ ವಾಸ್ 15 ಮೈಸೆಲ್ಫ್. ಸೊ ಅವ್ರಿಗೆ ಆ ಕನ್ಫ್ಯೂಷನ್ಸ್ ಇತ್ತು, ಇವ್ರು ಮಾಡ್ಬೋದಾ ಮಾಡಿಸ್ಬೋದಾ ಈ ಹುಡುಗಿ ಕೈಲಿ ಅಂತ. ವೆನ್ ಐ ಕುಡ್ ಪುಲ್ ದ್ಯಾಟ್, ಸೊ ನೀರಿನ ಥರ ಅಂತ ಹೇಳಿದ್ರು. ಚೇಂಜ್ ಮಾಡೋಣ, ಕಾವೇರಿ ಚೆಂಗಪ್ಪ ಅಂತ ಅಲ್ವಾ? ನಮ್ಮ ಮನೆ ದೇವರು ಕಾವೇರಿ. ಓ ಕರೆಕ್ಟ್, ಕೊಡಗಿನ ಕಾವೇರಿ, ಕರೆಕ್ಟ್. ವಾವ್, ದಟ್ಸ್ ಅ ವೆರಿ ನೈಸ್ ಕಾಂಪ್ಲಿಮೆಂಟ್ ಆಕ್ಚುಲಿ, ಅಲ್ವಾ? ಅಂಡ್ ಆ ಥರ ಕಾಂಪ್ಲಿಮೆಂಟ್ ನನಗೆ ಯಾರು ಕೊಟ್ಟಿಲ್ಲ. ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ವಾವ್ ಅಂತ ಅನ್ಸಿದ್ದು. ಹೌದಾ ಅಂತ ಅಂದರೆ ಏನು ಚೆನ್ನಾಗಿದೆಯಾ ಅಂತೆಲ್ಲ ಹೇಳೋದು ಎಲ್ಲರೂ ಹೇಳ್ತಾರೆ. ಯಾ, ಸ್ಟಿಲ್ ನೈಸ್. ಓಕೆ, ಐ ನೋ ದಿಸ್ ಆನ್ಸರ್, ಬಟ್ ಎನಿವೇ, ಸೊ ನಿಮ್ಮ ಲೈಫಿನ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಆಫ್ ಕೋರ್ಸ್? ಇಬ್ರು. ಓ ವಾವ್, ಓಕೆ, ನೌ ಐ ಡೋಂಟ್ ನೋ ದಿ ಆನ್ಸರ್, ಗೋ ಅಹೆಡ್. ಸೊ ಇಲ್ಲ, ಗೊತ್ತಿರೋದು ಎಲ್ಲರೂ, ಮೋಸ್ಟ್ ಆಫ್ ದೆಮ್ ನೋಸ್ ಅಬೌಟ್ ಇಟ್. ನನ್ನ ಮೊದಲನೇ ಚಿಯರ್ ಲೀಡರ್ ನನ್ನ ತಾಯಿನೇ. ಸೊ ಅವರು ಎಷ್ಟು ಚಿಯರ್ ಲೀಡರು ಅಷ್ಟೇ ದೊಡ್ಡ ಕ್ರಿಟಿಕ್ ನಮ್ಮಮ್ಮ. ಫ್ಯಾಂಟಾಸ್ಟಿಕ್. ಸೊ ಎರಡನೇ ಚಿಯರ್ ಲೀಡರ್ ಸೈಲೆಂಟ್ ಆಗಿ ನನ್ನ ಚಿಯರ್ ಮಾಡೋದು ಕಿರಣ್ ಅಲ್ವಾ? ಓಕೆ, ಲುಕಿಂಗ್ ಬ್ಯಾಕ್, ಸೊ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಕೆರಿಯರ್ ಅಂದರೆ ದಟ್ ಫೆಲ್ಟ್ ಲೈಕ್ ಇದು ಯೂನಿವರ್ಸ್ ಡಿಸೈನ್ ಮಾಡಿರೋದು? ಆ್ಯಂಕರಿಂಗ್. ಹೌದಾ? ಯಾ, ಬಿಕಾಸ್ ನಂಗೆ ಯಾವಾಗಲೂ ಆ್ಯಕ್ಟ್ ಮಾಡೋದು ನನಗೆ ಆಸೆ. ಅಂದರೆ ಬೇಸಿಕಲಿ ನಾನು ಕಲಾವಿದೆ ಆಗಬೇಕು ಅಂತಲೇ ಬಂದಿದ್ದು. ಆ್ಯಂಡ್ ಆ್ಯಂಕರಿಂಗ್ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಕೈ ಹಿಡಿದಿದ್ದು, ಬಿಕಾಸ್ ಐ ವಾಸ್ ಸೋ ಪಾಪ್ಯುಲರ್. ಆ್ಯಂಡ್ ನನ್ನ ಸಿನಿಮಾಗಳು ಚೆನ್ನಾಗಿ ನಡೀತಾ ಇತ್ತು. ಆ್ಯಂಡ್ ಟಿ ವಿಲಿ ಐ ವಾಸ್ ಲೈಕ್ ಯಾವ ಶೋ ಮಾಡ್ತೀನೋ ಆ ಶೋ 1000 ಎಪಿಸೋಡ್ಸ್ ಹೋಗ್ತಾನೆ ಇರ್ತಿತ್ತು. ಸೊ ದಟ್ಸ್ ಹೌ ಐ ಗಾಟ್ ಮೈ ಫಸ್ಟ್ ಶೋ ಆಸ್ ಅ ಹೋಸ್ಟ್ ಫಾರ್ ಮಲ್ಲೆ ಮಲ್ಲ ಪ್ರೊಡಕ್ಷನ್ಸ್. ಅರುಂಧತಿ ಸಿನಿಮಾ ಮಾಡಿರೋರು. ಆ್ಯಂಡ್ ಅದು ನನ್ನ ಕೈ ಬೀಸಿ ಕರೀತು. ಸೊ ದೆರ್ ವಾಸ್ ಅ ಕ್ವೆಶ್ಚನ್ ಮಾರ್ಕ್, ನಾನು ಮಾಡ್ಬೋದಾ ಇದನ್ನು, ನನ್ನನ್ನು ಕರೀತಾ ಇದ್ದಾರಲ್ಲ, ಬಿಕಾಸ್ ಆ್ಯಂಕರಿಂಗ್ ನನಗೆ ಹೊಸ್ತು ಅಂತ. ಹಾಂ, ಸೊ ದಟ್ಸ್ ಹೌ ಇಟ್ ಚೇಂಜ್ಡ್. ಆ್ಯಂಡ್ ಜನ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು. ಅದಾದಮೇಲೆ ಯಾರಿಗೆಲ್ಲ ಇಟ್ ಜಸ್ಟ್, ಸೊ ನನಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಕಲಾವಿದೆ ಆಗಬೇಕು ಅಂತ ಬಂದವಳು ಒಂದು ಹೋಸ್ಟ್ ಆಗಿ ಟರ್ನ್ ಆಗಿದ್ದು. ಯಾ, ಸೊ ಈಗ ನಾನು ಆಕ್ಟ್ರೆಸ್ ಕೂಡ ಆ್ಯಂಡ್ ಹೋಸ್ಟ್ ಕೂಡ. ಬಟ್ ನಂಗೆ ಈ ಗ್ಯಾಪಲ್ಲಿ ಆಫ್ ಕೋರ್ಸ್ ಇನ್ನೊಂದು ಕೇಳಬೇಕಾಗಿತ್ತು, 15 ವರ್ಷಕ್ಕೆ ಯಾವ ನನ್ನ ಮಗ ಬಂದು ನಿಮ್ಮ ತಾಯಿ ರೋಲ್ ಕೇಳಿದವನು ನೋಡಿ ಅಲ್ವಾ? ಅವ್ರ ಹೆಸರು ಗೊತ್ತಾದ್ರೆ ಹೇಳಲ್ಲ. ಕ್ಯಾಮ್ರಾ ಆಫ್ ಅದ ಕೇಳೋಣ. ಹೌದು ಹೌದು, ಹೆಂಗಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಹಂಗಿತ್ತು. ಅದಾದ್ಮೇಲೆ ಅಲ್ಲ, ಆ ಕ್ಯಾರೆಕ್ಟರ್ ಇಟ್ ಇಸ್ ಸ್ಟಿಲ್ ಫೈನ್, ಬಿಕಾಸ್ ಟೆಲಿವಿಷನ್ ಅಲ್ಲಿ ಏನಾಗುತ್ತೆ, ಜನ ಯಾವ ತರ ತಗೊಳ್ತಾರೋ ಆ ತರ ಕತೆ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಸ್ಟಿಲ್ ಫೈನ್ ಅಂಡ್ ಐ ಲವ್ ದಟ್ ರೋಲ್. ಸುಮತಿ ವಾಸ್ ದ ಬೆಸ್ಟ್, ಯಾಕಂದ್ರೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಅದು. ಸೊ ಅದನ್ನ ರೀಪ್ಲೇಸ್ಮೆಂಟ್ ಸಾಧ್ಯನೇ ಇಲ್ಲ. ಅದಾದ್ಮೇಲೆ ಸಿನಿಮಾ ಕೇಳಿದ್ರು, ಸಿನಿಮಾಗೆ ತಾಯಿ ರೋಲ್ ಕೇಳಿದ್ರು. ನನಗೆ 15 ವರ್ಷ. ಅಂಡ್ ನಾನು ನೋಡ್ದು ಯಾವ ಹೀರೋಗಂತ, ಹೀರೋಗಲ್ಲ, ಹೀರೋಯಿನ್ಗೆ. ಯಾವ ಹೀರೋಯಿನ್ ಅದು ಯಾವುದೋ ನನಗೆ ಬಾಲಿವುಡ್ ಯಾವುದೋ ಒಂದು ಹೀರೋಯಿನ್ಗೆ. ಯಾಕಂದರೆ ನಾನು ಸೀರಿಯಲಲ್ಲಿ ಅಮ್ಮನ ರೋಲ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನನಗೆ ಅಮ್ಮನ ರೋಲ್ ಕೇಳಿದ್ರೆ ಲೈಕ್ ವಾವ್ ನೈಸ್, ನಮ್ಮವರೇ ನಮ್ಗೆ ಹಿಂಗೆ ಮಾಡಬೇಕಾದ್ರೆ ಅಂತ ಬಡ್ಕೋಬೇಕು.